ಹಲೋ ಗಾಯ್ಸ್, ಹೇಗಿದ್ದೀರಿ? ನಾವು ಇವತ್ತು ಒಂದು ಹೊಸ ವಿಷಯವನ್ನು ಕಲಿಯೋಣ. ಹೇಗಿದ್ದೀರಿ ನೀವೆಲ್ಲ? ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಈಗಾಗಲೇ ನಮ್ಮ ವಿಡಿಯೋಗೆ ಹೋಗೋಣ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಹಾಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಎಂತ ತಪ್ಪಾಗಿದೆ ಅಂತೆಲ್ಲ ಹೇಳಿ. ನಮ್ಮ ತೋಟ ಹೇಗುಂಟು ನೋಡಿ. ನನ್ನ ಅಪ್ಪ ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾನು ಅವರ ಬಗ್ಗೆ ಒಂದು ತೋಟದ ಬಗ್ಗೆ ಅನಿಸಿಕೆ ಕೇಳಲು ಬಂದಿದ್ದೇನೆ. ಅವಳ ಕೇವಲ ಪೂರ್ತಿದ ಆಣಿಗೆ ಆಣಿ ಅಡಕೆರ ಒಳ್ಳಿದ್ದಾನೆ ಮಣ್ಣ ಮಣ್ಣಿಟ್ಟು ಫಲವತ್ತಾದಿತ್ತು. ನಮಸ್ಕಾರ. ಇದೆಷ್ಟು ಮಣ್ಣು ಇದು ಎಷ್ಟು ಫಲವತ್ತಾದ ಮಣ್ಣು ತಿಳಿ ದಿನ ನಮ್ಮ ಸೀತೆ ಕೊಡ್ತು ತೋಡು ಅವಳನ್ನು ಡಕ್ಕಣದಂಡ ಎಷ್ಟು ಮೇಲ್ತು ಫಲವತ್ತಾದ ಮನೆ ಅಂತ ಒಂದು ವೇಸ್ಟ್ ಆಗ್ತದೆ. ಈತು ಮಣ್ಣು ಒಂದು ತೋಟದ ಒಂದು ಹಂಗದ ಬುಡಕ್ಕೂ ಬುಡರಂಡ ಹಸಿರು ಏತುಂಡು ನಾವು ಸೀತೆ ಪರಿಚಯ ಕೇರ ಸುಲಭ ಆಗ್ತದೆ. ಅಂಚೆ ಆಗ್ತದೆ. ಇನ್ನು ಒಂದು ದಿನ ಅಂಚೆ ಬಸ ಹರ್ಕೊಂಡು ತುಂಬ ನಿಂಚದು ಇತ್ತು ಹಂಗೆ 2 ದಿನ ಬಸ ಮತ್ತೆ ಹೋಗ್ಬೋದು. ಮಣ್ಣು ಕೂಡ ಫಲವತ್ತ ಮೂಳೆ ಇತ್ತು ಮುಕ್ಕ ಇನ್ನು ಅಡಕೊಳ್ಳೋಣ ಅವಾಗ ವೇಸ್ಟ್ ಆಗುತ್ತೆ. ನನ್ನ ಅಪ್ಪ ಈಗ ಕೆಲಸ ಮಾಡ್ತಿದ್ದಾರೆ. ಅವರು ಇಲ್ಲಿರುವ ಎಲ್ಲ ಕಲೆಯನ್ನು ಬಿಚ್ಚಿ ಈಗ ಕ್ಲೀನ್ ಮಾಡ್ತಿದ್ದಾರೆ. ಫುಲ್ಲು ಕಾಡು ತುಂಬಿದೆ. ಅದನ್ನು ಈಗ ಕ್ಲೀನ್ ಮಾಡಲಿಕ್ಕೆ ನಾವೆಲ್ಲ ಹರಸಾಹಸ ಪಡ್ತಿದ್ದೇವೆ. ನೋನಿ ಅಮೃತ ನೋಡಿ ಒಂದು ಆಯುರ್ವೇದಿಕ್ ಆಯುರ್ವೇದಿಕ್ ಅಲ್ಲ, ತುಂಬ ಆಯುರ್ವೇದಿಕ್. ಅದು ನಾವು ಇಲ್ಲಿ ಬಂದು ಮಾಡ್ತಾರೆ. ಇದಕ್ಕೊಂದು ಸಪರೇಟಾದ ತುಂಬ ಬಿಸಿಲು ಬಿಂದಿದೆ. ಹೌದೌದು. 5 ನಿಮಿಷದ ಮಳೆಯಲ್ಲಿ ಫುಲ್ಲು ತೋಡೆಲ್ಲ ಫುಲ್ ಕೆಸರ ತುಂಬಿ ಬಿಟ್ಟಿದೆ. ಈ ಮಳೆಯ ಅವಸ್ಥೆ ಹೀಗೆ ಗಾಯ್ಸ್. ಫಲವತ್ತಾದ ಮಣ್ಣು ಇದು ಒಳ್ಳೆ ಮಣ್ಣು, ಇದು ಮೇಲ್ಮುಖವಾದ ಮಣ್ಣು. ಮೇಲ್ಮುಖ ಮಣ್ಣು ಹ್ಯೂಮಸ್ ಉಂಟಲ್ಲ ನೋಡಿ, ಒಳ್ಳೆದಿದೆ. ಎಲ್ಲ ಕಡೆ ಸಿಗ್ಲಿಕ್ಕಿಲ್ಲ ಇದು ನೋಡಿ. ಕಪ್ಪು ಎಲೆ ಊರು ಎಲ್ಲ ಇದರಲ್ಲಿದೆ ನೋಡಿ. ಕೆಲವರೆಲ್ಲ ಹೇಳ್ತಾರೆ ನಿಮ್ಮೂರು ಅಂತ. ನಿಮ್ಮೂರಲ್ಲಿ ಏನಿಲ್ಲ ಅಂತ. ನಮ್ಮೂರಲ್ಲಿ ಮಾತ್ರ ಇದು ಉರ್ಲಿಕ್ಕೆ ಸಾಧ್ಯ, ಅದು ಬಿಟ್ಟು ಎಲ್ಲ ಕಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಾಲಕ್ಕೆ ಬೇಕಾಬಿಟ್ಟು ಇದೆ. ಮತ್ತು ಆ ಅಡಿಕೆ ಗಿಡ ಉಂಟಲ್ಲ ತೋಳು ಮತ್ತು ಇವನು ಬರುವಂಥದ್ದು, ಅದನ್ನು ಹಾಗೆಯೇ ಬೆಳಿಬೇಕು. ಯಾಕಂದರೆ ಮಣ್ಣಿನ ಸವಕಳಿಗೂ ಒಂದು ಪ್ರಯೋಜನ, ಪ್ಲಸ್ ನಾವು ನೆಟ್ಟರೆ ಅಷ್ಟಾಗಿ ಒಳ್ಳೆದಾಗಿ ಬರೋದಿಲ್ಲ. ಅದಕ್ಕೆ ಒಂದು ಸ್ವಾಭಾವಿಕವಾಗಿ ಬಂದುಬಿಟ್ರೆ ಒಳ್ಳೆ ಇಳುವರಿ ಸಿಗುತ್ತೆ, ಸರಸಾಗಿ ಇಳುವರಿ ಸಿಗುತ್ತೆ. ಗೈಸ್, ಈ ಸೈಡ್ ಎಲ್ಲ ನಾವೇ ಎಲ್ಲ ಕವರ್ ಮಾಡ್ಕೊಂಡು ಬಂದಿದ್ದೀವಿ. ಆದರೆ ಆ ಸೈಡ್ ಇನ್ನೂ ಕೂಡ ಉಂಟು. ಅದನ್ನು ನಾವು ರಥ ಹೂವು ಅಂತ ಹೇಳ್ತೀವಿ. ಆ ಕೆಂಪು ಹೂವನ್ನು ನೀವು ನೋಡಿದರೆ ತುಂಬ ಚೆಂದ ಉಂಟು. ನಾವು ಆಟಿ ಅಮಾವಾಸ್ಯೆಗೆಲ್ಲ ದಾನ ಬಿಡಲಿಕ್ಕೆ ಅದನ್ನು ತುಂಬ ಉಪಯೋಗಿಸ್ತೇವೆ. ಆದರೆ ಈಗ ಅದನ್ನು ಕಡಿಬೇಕಾಗ್ತದೆ, ಯಾಕಂದರೆ ನಮಗೆ ತೋಟಕ್ಕೆ ತುಂಬ ಕಷ್ಟ ಬರ್ತದೆ ಅಲ್ಲ. ನೋಡಿ ಗೈಸ್, ನಮ್ಮ ಕೆರೆ ಈಗ ಅಷ್ಟೇನು ಉಪಯೋಗ ಇಲ್ಲ, ಆದರೂ ಮುಂದೆ ತುಂಬ ಉಪಯೋಗ ಆಗ್ತಿತ್ತು. ಆಟಿ ಅಮಾವಾಸ್ಯೆಗೆ ನಾವು ಆಟಿ ಅಮಾವಾಸ್ಯೆಗೆ ಜಾಸ್ತಿ ಉಪಯೋಗ ಮಾಡ್ತೇವೆ. ನನಗೆ ತಿಳಿದ ಮಟ್ಟಿಗೆ ನನಗೆ ಒಂದು 6-7 ವರ್ಷಕ್ಕಿಂತ 6 ವರ್ಷ ಆಗುವಾಗಲೇ ಈ ಸ್ಥಳದಲ್ಲಿ ಇದು ಇತ್ತು. ಇದನ್ನು ಇವಾಗ ನಾವು ಡೋಸಿಂಗ್ ಮಾಡಿ ಅಡಿಕೆಗಳನ್ನು ಹಾಕಿದ್ದೇವೆ. ಆದರೂ ಈ ಮಣ್ಣಿನಲ್ಲಿ ಅದು ಬೆಳೀತಾ ಇರ್ತದೆ, ಸ್ವಾಭಾವಿಕವಾಗಿ ಬೆಳೆದಿದೆ. ನಾವಿನ್ನು ನಟ್ಟದೇನಲ್ಲ. ನನಗೆ ತಿಳಿದ ಮಟ್ಟಿಗೆ ಇದು ಈ ಭಾಗದಲ್ಲಿ ಅಂದರೆ ಈ ಕೋರ್ಸ್ನಲ್ಲಿ ಇದು ಕವರ್ ಎದ್ದಲ್ಲಿ ಇತ್ತು, ಈವಾಗಲೂ ಇದೆ ನೋಡಿ. ಸೋಗಿಯಲ್ಲಿ ನೋಡಿ ಇದರಲ್ಲಿ ಇರುವ ಥರ ಕಾಣುತ್ತೆ. ಇದು ಎಲೆ ಸುತ್ತಿ ನೋಡಿ, ಇದನ್ನು ತೆಗೆದಿದೆ. ರೋಗ ಇರ್ತದೆ ಅದರಲ್ಲಿ, ಬ್ಯಾಕ್ಟೀರಿಯಾ ಎಲ್ಲ ಇದ್ರೆ ಮತ್ತೆ ಹರಡುತ್ತದೆ ಅಲ್ಲ. ಈ ಸಲ ಅಷ್ಟು ಪರವಾಗಿಲ್ಲ. ನೆಕ್ಸ್ಟ್ ಇನ್ನು ದೀಪಾವಳಿ ಅವರ ಪೀರಿಯಡಲ್ಲಿ ಮಳೆ ಬಂದರೆ ವಿಪರೀತ. ಒಂದು 4 ಡೇ ಮಳೆ ಬಂದರೆ ಖಂಡಿತ ಇದು ಮತ್ತೆ ಸಿದ್ಧಾಗುತ್ತೆ. ಹೇಗುಂಟು ಈ ವರ್ಷ ಎಲ್ಲ? ಈ ವರ್ಷ ನನಗೆ ನನ್ನ ಪ್ರಕಾರ ಒಂದು ಮೇವರೆಗೆ ಈ ಸರಿ ಮಳೆ ಭಾಳ ಕೃಷಿಗೆ ಪೂರಕವಾಗುತ್ತೆ. ಮಳೆಗಾಲ ಕೃಷಿಗೆ ಪೂರಕವಾಗುತ್ತೆ. ನಂತರ ಏನೋ ಸ್ವಲ್ಪ ಬಕೆಟ್ಟಾಗಿ ಎಲ್ಲ ಹೇಳಿದ್ರು ಈ ಸರಿ ಬರ ಏನಿಲ್ಲ. ಏನು ಆಷಾಢ ಮಾಸ ತುಂಬಿದ ತಕ್ಷಣ ಒಳ್ಳೆ ಮಳೆ ಬಂದಿದೆ ಅಂತ ಸ್ವಲ್ಪ ನಮ್ಮ ಕೃಷಿ ಕೆಲಸಗಳಿಗೆ ಸ್ವಲ್ಪ ಅಡಚಣೆ ಆಯಿತು. ಮುಂದೆ ನೋಡುವ, ಕಾದು ನೋಡಬೇಕಷ್ಟೇ ಯಾವ ರೀತಿ ಬರ್ತದೆ ಅಂತ. ನಮಗೆ ಯಾವ ಹವಾಮಾನ ಇಲಾಖೆ ಮತ್ತು ಯಾವ ಸ್ವಾಮೀಜಿ ಏನು ಹೇಳಿದ್ರು ಮಳೆಯನ್ನೊಂದು ಹೇಳಲಿಕ್ಕೆ ಹೈಲಿ ಇಂಪಾಸಿಬಲ್. ನಾನೊಂದು ಮಾಮೂಲಿ ಕೆಲಸ ಹೋಗ್ತಿದ್ವಿ. ಇದಕ್ಕೊಂದು ನಾವು ಮುಂಚೆಲ್ಲ ಅಷ್ಟು ಧರ್ಮಸ್ಥಳ ಗ್ರಾಮದ ಯೋಜನೆಯಲ್ಲಿ ತೊಡಗಿಸ್ಕೊಂಡಿದ್ವಿ. ಇವಾಗ ಅಷ್ಟು ಆಗಲಿಕ್ಕೆ ನನಗೆ ಊಟ ಸಿಗ್ತದೆ. ವಾರದಲ್ಲಿ 1 ದಿವಸ ಮಾತ್ರ ಸಿಗುವುದು. ಸ್ವಲ್ಪ ಕೆಲಸ ನಾವೇ ಮಾಡ್ತೇವೆ. ಮಕ್ಕಳೆಲ್ಲ ಪಾಲ್ಗೊಳ್ತಾರೆ, ಪರವಾಗಿಲ್ಲ. ನಾವು ಆದಿತ್ಯವಾರ ಕೆಲಸ ಮಾಡ್ತಿರೋ ಪ್ರಯೋಜನ ಏನಂದರೆ, ನಮ್ಮ ಒಟ್ಟಿಗೆ ನಮ್ಮ ಮಕ್ಕಳನ್ನು ಬೆಳೆಸಿರೋ ಕೃಷಿ ಕೆಲಸದಲ್ಲಿ ಕೈಕೊಂಡ ಅವರನ್ನು ತೊಡಗಿಸಿಕೊಂಡ್ರೆ ಅವರಿಗೂ ಅದರ ಬಗ್ಗೆ ಒಂದು ಆಸಕ್ತಿ ಬರ್ತದೆ. ಮತ್ತು ಪ್ಲಸ್ ಆರೋಗ್ಯಕ್ಕೂ ಒಳ್ಳೆಯದು.
ಮತ್ತು ನಾನು ಅನುಭವ ಅವರಿಗೆ ಅನುಭವ ಆಗ್ತದೆ ಕೃಷಿ ಯಾವ ಪೀರಿಯಡಲ್ಲಿ ಯಾವ ಅರ್ಥನ ಮಾಡಬೇಕು ಅಂತ. ರೋಗ ಬಿಟ್ಟು ಬಾಳೆ ಏನು ಬಿಸಾಡಬೇಕು, ಏನಂದರೆ ಅದರಲ್ಲಿ ಪೌಷ್ಟಿಕಾಂಶ ಇರ್ತದೆ. ಯಾವುದೇ ಸೊಪ್ಪಿನಲ್ಲಿ ಕೂಡ ನಾವು ಏನಿದ್ರು ಅಡಿಕೆ ಬರಕ್ಕೆ ಹಾಕಬೇಕು. ಈಗ ತೋಟಕ್ಕೆಲ್ಲ ಚಂದ ಕಾಣಬೇಕು ಅಂತ ಇಲ್ಲ, ತೋಟಲ್ಲೆಲ್ಲ ಬಾಳೆಲ್ಲ ಬಿಟ್ಟರೆ ಆ ರೀತಿ ಬಿಡಬಾರ್ದು. ಅದು ಕೂಡ ಹಸುಗಳು ತಿಂತವೆ. ಇದು ನೈಕರ್ಂಬು, ಇದನ್ನು ನಾವು ಹಸುಗಳಿಗೆ ಹಾಕ್ತೀವಿ. ಹಸುಗಳು ತುಂಬ ಇಷ್ಟಪಟ್ಟು ತಿಂತವೆ. ನೋಡಿ ಗಾಯ್ಸ್, ಹೀಗೆ ನಾವು ಸೋಗೆಯನ್ನೆಲ್ಲ ತೋಟಕ್ಕೆ ಹಾಕಬೇಕು. ಆಗ ಮಾತ್ರ ಒಂದು ಫಲವತ್ತಾದ ಮಣ್ಣು ಉತ್ಪತ್ತಿ ಆಗುವುದು. ಆಗ ತೋರಿಸಿದ ಹಾಗೆ ಹ್ಯೂಮಸ್ ಇದರಲ್ಲಿ ಉತ್ಪತ್ತಿ ಆಗುವುದು. ಸ್ವಲ್ಪ ಜಾಗ್ರತೆ ಅಮ್ಮ. ತೋಡು ನೋಡಿ ಗೈಸ್, ಒಂದು ಬೀಟು ನೀರುಂಟು ಅದರಲ್ಲಿ, ಅಷ್ಟೇನಿಲ್ಲ. ಆದರೂ ಅದರ ಸೆಳೆತ ತುಂಬ ಜೋರು. ಸ್ವಲ್ಪ ಗುಂಡಿ ಉಂಟು, ಒಂದು 10 ಬೀಟು ಸೈಡಿಂದ ನೋಡಿದರೆ. ನೀರೇನಷ್ಟಿಲ್ಲ, ನೋಡಲಿಕ್ಕೆ ಮಾತ್ರ ಅಷ್ಟೇ. ಕಾಣಜೆ ಅಂತ ಹೇಳ್ತೀವಿ ನಮ್ಮ ಕಡೆ. ನೋಡಿ ಏನಾಗುದಿಲ್ಲ ಅದು. ಇದು ಕಳೆದ ವರ್ಷ ಬೇರೆ ಕಡೆ ಇತ್ತು, ಅದನ್ನು ಎತ್ಕೊಂಡು ಈ ಮಣ್ಣು ನಟ್ಟದ್ದು. ಒಂದು ಇಷ್ಟು ಎತ್ತರ ಇತ್ತು, ಅದು ಇವಾಗ ಕಟ್ಟಾಗಿ ಬರ್ಬೋದು, ಒಳ್ಳೆದಾಗಿ ಬರ್ಬೋದು. ಇದು ಸ್ವಲ್ಪ ದೊಡ್ಡ ಗಿಡ ನೆಟ್ಟ ಹಾಗೆ ಅದು ಆ ರೀತಿ ಬರಲಿಲ್ಲ, ಮುಂಚೆ ಬರ್ಬೋದು. ಅದಂದರೆ ಆಗಲೇ ಒಂದು 2-3 ವರ್ಷ ತುಂಬಿತ್ತು.